ಮಹಿಳಾ ಕಿಡ್ನಾಪ್ ಕೇಸ್ನಲ್ಲಿ ಎಸ್ಐಟಿಯಿಂದ ಮತ್ತೆ 4 ಬಂಧನ ಆಗಿದೆ. ಸಂತ್ರಸ್ತ ಮಹಿಳೆಯ ಕಿಡ್ನಾಪ್ಗೆ ಇವರೆಲ್ಲರೂ ಕೂಡ ಸಹಕರಿಸಿದ್ರು ಅನ್ನೋ ಆರೋಪದ ಅಡಿಯಲ್ಲಿ 4 ಬಂಧನ ಆಗಿದೆ. ಯುವ ಜನತಾದಳದ ಮಾಜಿ ಅಧ್ಯಕ್ಷ ಎಚ್.ಕೆ. ಸುಜಯ್, ಮಧು, ಹೆಬ್ಬಾಳು ಗ್ರಾಮ ಪಂಚಾಯಿತಿ ಸದಸ್ಯ ಮನು ಮತ್ತೆ ವಕೀಲ ತಿಮ್ಮಪ್ಪರ ಬಂಧನವಾಗಿದೆ. ಈಗಾಗಲೇ ಪ್ರಕರಣದಲ್ಲಿ ಜೈಲು ಸೇರಿದ್ದಾರೆ ಶಾಸಕ ಎಚ್.ಡಿ. ರೇವಣ್ಣ. 2ನೇ ಆರೋಪಿಯಾಗಿ ಸತೀಶ್ ಬಾಬು ಅವ್ರನ್ನ ಕೂಡ ಎಸ್ಐಟಿ ತಂಡ ಬಂಧಿಸಿದೆ. ಇವರಿಬ್ಬರಲ್ಲದೆ ಇನ್ನೂ 4 ಬಂಧಿಸಿದೆ. ಪ್ರಕರಣದಲ್ಲಿ ಒಟ್ಟು ಈ ತನಕ 6 ಮಂದಿಯ ಬಂಧನವಾಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಮಹಿಳೆಯ ಕಿಡ್ನಾಪ್ ಕೇಸ್ನಲ್ಲಿ ಎಸ್ಐಟಿ ಇಂದ ಮತ್ತೆ 4 ಬಂಧನ ಆಗಿದೆ. 4 ಯಾರ್ಯಾರು ಅಂತ ನೋಡೋದಾದ್ರೆ, ಒಂದು ವಕೀಲ ತಿಮ್ಮಪ್ಪ, ಇನ್ನೊಂದು ಯುವ ಜನತಾದಳದ ಮಾಜಿ ಅಧ್ಯಕ್ಷ ಎಚ್.ಕೆ. ಸುಜಯ್, ಮತ್ತೆ ಮಧು, ಹೆಬ್ಬಾಳು ಗ್ರಾಮ ಪಂಚಾಯಿತಿ ಸದಸ್ಯ ಮನು, ವಕೀಲ ತಿಮ್ಮಪ್ಪ. ಈ 4 ಬಂಧಿಸಲಾಗಿದೆ. ಇದೇ ಸೇಮ್ ಪ್ರಕರಣ. ಇದನ್ನು ಹೊರತುಪಡಿಸಿ ಬೇರೆ ಯಾವ ಪ್ರಕರಣನೂ ಇಲ್ಲ. ಇದೇ ಪ್ರಕರಣದಲ್ಲಿ ಈಗಾಗಲೇ A1 ಆರೋಪಿಯಾಗಿ ಎಚ್.ಡಿ. ರೇವಣ್ಣ, A2 ಆರೋಪಿಯಾಗಿ ಸತೀಶ್ ಬಾಬು ಇದ್ರು. ಇವರಿಬ್ಬರನ್ನ ಹೊರತುಪಡಿಸಿ ಮತ್ತೆ 4 ಎಸ್ಐಟಿ ತಂಡ ಬಂಧಿಸಿದೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಮಹಿಳೆಯ ಕಿಡ್ನಾಪ್ ಕೇಸ್ನಲ್ಲಿ ಎಸ್ಐಟಿ ಇಂದ ಮತ್ತೆ 4 ಬಂಧನವಾಗಿದೆ. ಸಂತ್ರಸ್ತೆಯ ಮಹಿಳಾ ಕಿಡ್ನಾಪ್ಗೆ ಇವರೆಲ್ಲರೂ ಕೂಡ ಸಹಕಾರವನ್ನು ನೀಡಿದ್ರು. ಯಾರ್ಯಾರು? ಯುವ ಜನತಾದಳದ ಮಾಜಿ ಅಧ್ಯಕ್ಷ ಎಚ್.ಕೆ. ಸುಜಯ್, ಮಧು, ಹೆಬ್ಬಾಳು ಗ್ರಾಮ ಪಂಚಾಯಿತಿ ಸದಸ್ಯ ಮನು ಮತ್ತೆ ವಕೀಲ ತಿಮ್ಮಪ್ಪರ ಬಂಧನವಾಗಿದೆ. ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರವಿ, ಈಗಾಗಲೇ ಎಚ್.ಡಿ. ರೇವಣ್ಣ A1 ಆರೋಪಿ, A2 ಆರೋಪಿ ಸತೀಶ್ ಬಾಬು ಬಂಧನ ಆಗಿದೆ. ಇವ್ರನ್ನ ಹೊರತುಪಡಿಸಿ ಮತ್ತೆ 4 ಬಂಧನ ಆಗಿರೋದು. ಇದನ್ನ ಎಸ್ಐಟಿ ತಂಡ ಖಚಿತಪಡಿಸಿದೆಯಾ? ಯಾವಾಗ ಬಂಧನ ಆಯ್ತು? ಏನ್ ಸಿಗ್ತಾ ಇದೆ ಮಾಹಿತಿ? ಖಂಡಿತವಾಗ್ಲೂ ನಿನ್ನೆ ಸಂಜೆ ಎಸ್ಐಟಿ ಅಧಿಕಾರಿಗಳು ಸದ್ಯಕ್ಕೆ ಆ ನಗರದ ತಾಲೂಕಿನ 4 ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ 4 ಬಂಧಿಸಿರೋದು. ಯುವ ಜನತಾದಳದ ಮಾಜಿ ಅಧ್ಯಕ್ಷ ಎಚ್.ಕೆ. ಸುಜಯ್, ಕಪಡಿ ಗ್ರಾಮದ ಮಧು, ಹೆಬ್ಬಾಳು ಗ್ರಾಮ ಪಂಚಾಯತಿಯ ಸದಸ್ಯ ಮನು ಹಾಗೂ ವಕೀಲ ತಿಮ್ಮಪ್ಪ ಅವರನ್ನ ಬಂಧಿಸಲಾಗಿದೆ. ವಕೀಲ ತಿಮ್ಮಪ್ಪ ಅವರು ನಿನ್ನೆ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ KR ನಗರ ಠಾಣೆಯಲ್ಲಿ ಪತ್ರಕರ್ತರನ್ನ ಉದ್ದೇಶಿಸಿ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿದ್ರು. ಈ ಸಂದರ್ಭದಲ್ಲಿ ಅವರು ನೇರವಾಗಿ KR ನಗರದ ಶಾಸಕರು ಹಾಗೂ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳೆ ಕಿಡ್ನಾಪೇ ಆಗಿಲ್ಲ, ಅದೇಗೆ ಬಂಧಿಸ್ತೀರಿ ಇವರು ಅಂತ ಹೇಳಿ ಒಂದು ವಾದವನ್ನು ಕೂಡ ಮಂಡಿಸುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಸುದ್ದಿಗೋಷ್ಠಿಯಲ್ಲಿ ಸುದೀರ್ಘವಾಗಿ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರು. ಪತ್ರಿಕಾಗೋಷ್ಠಿ ಮುಗಿದ ಕೇವಲ 1 ತಾಸಿಗೆ ಎಸ್ಐಟಿ ಅಧಿಕಾರಿಗಳು ವಕೀಲ ತಿಮ್ಮಪ್ಪ ಸೇರಿದಂತೆ 4 ಬಂಧಿಸಿದ್ದಾರೆ. ಮೊಬೈಲ್ ಟವರ್ನ ಲೊಕೇಶನ್ ಆಧಾರದ ಮೇಲೆ ಈ 4 ಬಂಧಿಸಿರೋದು. ಇವರೆಲ್ಲರೂ ಕೂಡ ಸತೀಶ್ ಬಾಬಣ್ಣ ಅವರಿಗೆ ಧನ ಸಹಾಯವನ್ನ ಮಾಡಿದ್ರು. ಮಹಿಳೆಯನ್ನ ಕರೆದೊಯ್ಯುವಂತಹ ಸಂದರ್ಭದಲ್ಲಿ ಅವ್ರ ಜೊತೆ ಅವರು ಇದ್ರು ಅನ್ನೋ ಕಾರಣಕ್ಕಾಗಿ 4 ಕೂಡ ಬಂಧಿಸಲಾಗಿದೆ. ಸಂತ್ರಸ್ತ ಮಹಿಳೆಯನ್ನ ಒಂದು ಕಿಡ್ನಾಪ್ ಮಾಡುವಲ್ಲೇ ಇವರು ಕೂಡ ಪಾತ್ರವನ್ನ ವಹಿಸಿದ್ರು ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳು ಆರೋಪವನ್ನು ಹೊರಿಸಿರೋದು. ಸದ್ಯ ಆ 4 ಕೂಡ ಈಗಾಗಲೇ ಬಂಧಿಸಿ ನ್ಯಾಯಾಧೀಶರ ಎದುರು ಹಾಜರುಪಡಿಸಲಿಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಮಧುಸೂದನ್. ರವಿ, ಇನ್ನು ಈ 4 ವಿಚಾರಣೆ ಆರಂಭ ಆಗಿದೆಯಾ? ವಿಚಾರಣೆ ವೇಳೆ ಏನಾದರೂ ಮಹತ್ವದ ವಿಚಾರಗಳನ್ನೇನಾದ್ರೂ ಬಾಯಿ ಬಿಟ್ಟಿದ್ದಾರೆ ಇವರು ಅಂತ? ಮಧುಸೂದನ್, ನಿನ್ನೆ ಸಂಜೆ 4 ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಎಸ್ಐಟಿ ಪೊಲೀಸರು ಗುಪ್ತ ಸ್ಥಳದಲ್ಲಿ ಇರಿಸಿ 4 ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಿದ್ರು. ಈ ಸಂದರ್ಭದಲ್ಲಿ 4 ಕೂಡ ನಮಗೆ ಏನು ಗೊತ್ತಿಲ್ಲ ಅನ್ನೋ ಮಾತನ್ನ ಮಾತ್ರ ಹೇಳ್ತಿದ್ದಾರೆ. ಈ ಕಾರಣಕ್ಕಾಗಿ 4 ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸದ್ಯ 4 ಕೂಡ ಈಗ ಎಸ್ಐಟಿ ಅಧಿಕಾರಿಗಳ ವಶದಲ್ಲಿದ್ದು, ಎಸ್ಐಟಿ ಅಧಿಕಾರಿಗಳು ನ್ಯಾಯಾಧೀಶ ಎದುರು ಅವರನ್ನ ಹಾಜರುಪಡಿಸಿ ತಮ್ಮ ವಶಕ್ಕೆ ತೆಗೆದುಕೊಳ್ಳಿಕ್ಕೆ ಅವರ ಬಳಿ ಅನುಮತಿಯನ್ನ ಕೇಳಬಹುದು. ನ್ಯಾಯಾಂಗ ಬಂಧನ ಬೇಡ, ನಮ್ಮ ಬಳಿ ಕೊಡಿ ಹೆಚ್ಚಿನ ವಿಚಾರಣೆಗೆ ಅಂತ ಹೇಳಿ ಅವರ ಬಳಿ ಮನವಿಯನ್ನು ಕೂಡ ಮಾಡ್ಕೊಳ್ಬಹುದು. ಸುಮಾರು 11:30 ಸುಮಾರಿಗೆ ನ್ಯಾಯಾಲಯದ ಎದುರು ಅವರನ್ನ ಹಾಜರುಪಡಿಸ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಮಧುಸೂದನ್. ಧನ್ಯವಾದ ರವಿ ನಿಮ್ಮ ಮಾಹಿತಿಗೆ. ಇದು 4 ಬಂಧನವಾಗಿದೆ. ಈಗಾಗಲೇ 2 ವಶದಲ್ಲಿ ಇದ್ದಾರೆ, ಬಂಧನದಲ್ಲಿ ಇದ್ದಾರೆ. ಇವ್ರನ್ನ ಹೊರತುಪಡಿಸಿ 4 ಬಂಧನ ಆಗಿದೆ. ಯುವ ಜನತಾ ದಳದ ಮಾಜಿ ಅಧ್ಯಕ್ಷ ಎಚ್.ಕೆ. ಸುಜಯ್, ಮಧು, ವಕೀಲ ತಿಮ್ಮಪ್ಪರನ್ನ ಬಂಧಿಸಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.